ನಮ್ಮಂಥ ಸಣ್ಣ ಕ್ರಿಯೇಟರ್ಗಳು ಯಾಕೆ ಬೇಗ ಸಕ್ಸಸ್ ಆಗಲ್ಲ ಅಂತಂದರೆ, ಅವರಿಗೆ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಹಾಕೋದಕ್ಕೆ ಆಗ್ತಾ ಇರಲ್ಲ. ರೀಸನ್ ಏನಂತಂದರೆ ಅವರ ಒಂದು ಕೆಲಸ ಆಗಿರ್ಬೋದು. ಈಗ ನೋಡಿ, ಎಕ್ಸಾಂಪಲಿಗೆ ನಾನು ಸೆಂಟ್ರಿಂಗ್ ಕೆಲಸ ಮಾಡ್ತೀನಿ. ಬೆಳಿಗ್ಗೆ 6 ಗಂಟೆಗೆ ಬರೋದು ನಾನು. ಬೆಳಿಗ್ಗೆ 6 ಗಂಟೆಗೆ ಬಂದರೆ ಸಂಜೆ 6:30 7 ಗಂಟೆ ತನಕನೂ ಇಲ್ಲೇ ಕೆಲಸ ಮಾಡಬೇಕಾಗಿರುತ್ತೆ. ಇಲ್ಲೇ ಕೆಲಸ ಮಾಡಿ ಸಂಜೆ 7 ಗಂಟೆಗೆ ಕೆಲಸ ಬಿಟ್ಟ ತಕ್ಷಣ ಮನೆಗೆ ಹೋಗೋತ್ತಿಗೆ 7-7:30 ಆಗುತ್ತೆ. 7:30ಗೆ ಮನೆಗೆ ಹೋಗಿ ಸ್ನಾನ ಗಿನ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ಕೂತ್ಕೊಳ್ಳೋತ್ತಿಗೆ ಮೈಕೈ ಎಲ್ಲ ತುಂಬ ಇದನ್ನಾಗಿರುತ್ತೆ ಮತ್ತು ವಾಪಸ್ ಹೊಟ್ಟೆ ಹಸಿವಾಗಿರುತ್ತೆ. ಊಟ ಮಾಡಿದ ತಕ್ಷಣ ತುಂಬ ಬಾಡಿ ಪೇಯ್ನ್ ಇರೋದ್ರಿಂದ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ವಾಪಸ್ ಬೆಳಗ್ಗೆ 7 ಗಂಟೆಗೆ ಏಳಬೇಕು, 6 ಗಂಟೆಗೆ ಏಳಬೇಕು. 6 ಗಂಟೆಗೆ ಎದ್ದು ರೆಡಿಯಾಗಿ ಮತ್ತು ವಾಪಸ್ ಕೆಲಸಕ್ಕೆ ಹೋಗ್ಬೇಕಂತ ಅನ್ನೋ ಪ್ರೆಷರಲ್ಲಿ ವೀಡಿಯೋಸ್ ಬಗ್ಗೆ ಟಾಪಿಕ್ನ ಹುಡ್ಕೋದಾಗಲಿ ಅಥವಾ ವೀಡಿಯೋಸ್ನ ಎಡಿಟ್ ಮಾಡೋದಾಗಲಿ ತುಂಬಾ ಕಷ್ಟ ಆಗಿಬಿಡುತ್ತೆ. ಅದಕ್ಕಾಗಿ ನಮ್ಮಂಥ ಸಣ್ಣ ಪುಟ್ಟ ವೀಡಿಯೋ ಕ್ರಿಯೇಟರ್ಸು ಆದಷ್ಟು ಬೇಗ ಬೆಳೆಯೋದಕ್ಕೆ ಸಾಧ್ಯವಾಗಲ್ಲ. ಆದರೆ ಮತ್ತೆ ಹೆಂಗಂತಂದರೆ, ಕೆಲವು ಜನ ಎಲ್ಲ ನಮ್ಮಂಥ ಸಣ್ಣ ಕ್ರಿಯೇಟರ್ಸ್ ವೀಡಿಯೋನೆಲ್ಲ ನೋಡ್ತಾರೆ. ನೋಡ್ಬಿಟ್ಟು ಅಂದರೆ ಲೈಕ್ಸ್ ಎಲ್ಲ ಜಾಸ್ತಿ ಇರೋಲ್ಲ, ಆ ಒಂದು ವೀಡಿಯೋನ ಸ್ಕಿಪ್ ಮಾಡಿ ಇದು ಮಾಡಿಬಿಡ್ತಾರೆ. ಹಾಗಾಗಿ ನಮ್ಮಂಥ ಸಣ್ಣ ಕ್ರಿಯೇಟರ್ಗಳು ಬೇಗ ಬೆಳೆಯೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ದಯವಿಟ್ಟು ನಮ್ಮಂಥ ಸಣ್ಣ ಕ್ರಿಯೇಟರ್ಗಳಿಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕು ನಮಗೆ ಏನೋ ಒಂದು ಸ್ಫೂರ್ತಿ ಆಗುತ್ತೆ. ದಯವಿಟ್ಟು